ಮಹರ್ಷಿ ರಾಜಋಷಿ ಭಗೀರಥ ಜಯಂತಿಯನ್ನ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತೇನು ಆಚರಣೆ ಮಾಡಿದ್ರು ತುಂಬಾ ಸಾಂಕೇತಿಕವಾಗಿ ತುಂಬಾ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಆಕ್ಚುಲಿ ನನ್ನ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮನ ತುಂಬಾ ಜೋರಾಗಿ ಮಾಡ್ಬೇಕಂತ ನಮ್ಮ ಸಮಾಜದವ್ರ ಬೇಡಿಕೆ ಇಟ್ಟಾಗ ಈಗ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಲ್ರೆಡಿ ಅನೌನ್ಸ್ ಆಗಿರೋದ್ರಿಂದ ಈಗ ನಾಳೆ ನಡೀತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಸಾಂಕೇತಿಕವಾಗಿ ಮಾಡಿ ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರದಲ್ಲಿ ಬೃಹತ್ ಉಪಹಾರ ಸಮಾವೇಶ ಜೊತೆಗೆ ಭಗೀರಥ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತೆ ಆಚರಣೆ ಮಾಡಕ್ಕೆ ನನ್ನ ಸರ್ಕಾರ ಅವಕಾಶ ಕೊಟ್ಟಿದೆ. ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ಇವತ್ತೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎಲ್ಲ ನಮ್ಮ ಸಮಾಜದ ಗಣ್ಯರು ಮತ್ತು ನಮ್ಮ ಹಿಂದುಳಿದ ಕಲ್ಯಾಣ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರ ಉದ್ಘಾಟನೆ ಮಾಡಿ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರುಗಳು ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ವಹಿಸಿಕೊಂಡು ಆಶೀರ್ವಚನ ನೀಡಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಮತ್ತೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಸಹ ಬೆಂಗಳೂರಿನ ಎಲ್ಲ ಭಾಗಗಳಿಂದ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಬಂದಿರತಕ್ಕಂಥವಾಗಿ ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷನಾಗಿ ಎಲ್ರಿಗೂ ಅಭಿನಂದನೆಗಳನ್ನು ಮತ್ತು ಭಗೀರಥ ಜಯಂತಿ ಶುಭಾಶಯಗಳನ್ನು ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಎಲ್ಲಾ ಜನತೆಗೂ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸುನಿಲ್ ಕುಮಾರ್ ಎನ್, ಅಧ್ಯಕ್ಷರು ಬೆಂಗಳೂರು ಜಿಲ್ಲಾ ಉಪಹಾರ ಸಂಘ, ಆಡಳಿತ ಕೋಶಾಧಿಕಾರಿಗಳು, ಭಗೀರಥ ಪೀಠ. ಭಗೀರಥ ಮಹರ್ಷಿಗಳ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ, ರಾಜಋಷಿ ಭಗೀರಥ ಮಹರ್ಷಿಗಳು ಕಠಿಣ ತಪಸ್ಸನ್ನ ಮಾಡಿ ದೇವಗಂಗೆಯನ್ನ ಧರೆಗೆ ತಂದಂಥವರು, ಮನುಕುಲದ ಸಕಲ ಜೀವಕುಲದ ಉದ್ಧಾರ ಮಾಡಿದವರು. ಅವರು ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನ ದೇವಗಂಗೆಯನ್ನ ಒಲಿಸಿಕೊಂಡಂಥವರು. ತಮ್ಮ ಪೂರ್ವಜರ 60,000 ಜನರಿಗೆ ಸದ್ಗತಿಯನ್ನ ಕೊಡಿಸ್ಲಿಕ್ಕಾಗಿ, ಹಾಗೆ ಎಲ್ಲ ಮನುಕುಲದ ಉದ್ಧಾರಕ್ಕೆ ಜೀವಜಲವನ್ನ ತರಲಿಕ್ಕಾಗಿ ಅವಿರತ ಪ್ರಯತ್ನವನ್ನು ಮಾಡಿದರು. ಅವರ ಸಂಕಲ್ಪ ಶಕ್ತಿ ಬಹಳಷ್ಟು ದೊಡ್ಡದು. ಅವರ ಸಾಧನೆ, ಅವರ ತಪಸ್ಸು ಇಡೀ ಮನುಕುಲದ ಎಲ್ಲರಿಗೂ ಸೇರಿರುವಂತಹದ್ದು. ಅವರ ಆದರ್ಶಗಳು, ಅವರ ಸಾಧನೆ ಅವ್ರು ನೋಡಿ ನಾವೆಲ್ಲರೂ ಸಹ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಭಗೀರಥರಾಗಬೇಕು. ಎಲ್ಲರೂ ತಮ್ಮ ತಮ್ಮ ಪರಿಶ್ರಮ, ಸತತ ಪ್ರಯತ್ನದಿಂದಾಗಿ ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತವ್ರು. ಅಸಾಧ್ಯವಾದ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಅದನ್ನ ಭಗೀರಥ ಪ್ರಯತ್ನ ಅಂತಲೇ ಕರಿತೇವೆ. ಅಂತ ಭಗೀರಥ ಮಹರ್ಷಿಗಳ ಜಯಂತಿಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇವತ್ತು ರಾಜ್ಯ ಸರ್ಕಾರ ಇಡೀ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿ ಕನ್ನಡ ಸಂಸ್ಕೃತಿ ಇಲಾಖೆಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರದಲ್ಲಿ ರಾಜ್ಯ ಮಟ್ಟದ ಭಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಉಪಹಾರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಪುಟ್ಟರಂಗ ಶೆಟ್ಟಿ ಅವರು, ಮಾಜಿ ಸಚಿವರು, ಶಾಸಕರು, ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ವೆಂಕೋಬ್ರವರು, ಹಾಗೆ ನಮ್ಮೆಲ್ಲ ಮುಖಂಡರು ಇವತ್ತು ರಾಜ್ಯ ಯುವಕ. ನಮ್ಮ ಹೆಸರು ಶಿವರಾಜ್ ಉಪ್ಪಾರ್, ಬೆಂಗಳೂರು ಜಿಲ್ಲಾ ಸಂಘದ ಕಾರ್ಯದರ್ಶಿ. ಇವತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಭಗೀರಥ ಜಯಂತಿ ದೇವಸ್ಥಾನ ಅದ್ದೂರಿಯಾಗಿ ಮಾಡಿದ್ರು. ನಮ್ಮ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿ ಅವರು ತುಂಬಾ ಅದ್ದೂರಿಯಾಗಿ ನಡೆಸಿಕೊಟ್ರು. ಹಾಗಾಗಿ ತುಂಬಾ ಜನಗಳನ್ನು ಸೇರ್ಕೊಂಡು ನಾವೆಲ್ಲ ನಾಗರಬಾಯಿ, ಆನೇಕಲ್ಲು, ಅನೇಕ ಭಾಗದಿಂದ ಬಂದು ಇವತ್ತು ಚೆನ್ನಾಗಿ ನಡೆಸಿಕೊಟ್ಟರು ಸಂಸ್ಕೃತಿ ಇಲಾಖೆಯಿಂದ. ತುಂಬಾ ಖುಷಿ ಆಯ್ತು. ನಿಮ್ ಬೇಡಿಕೆ ಏನಾದ್ರು ಸರ್? ಬೇಡಿಕೆಗಳಿದೆ ಸರ್, ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈಗ 28ನೇ ತಾರೀಕು ಒಂದು ಚಾಮರಾಜ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಂತ ಒಂದು ಸಿದ್ದರಾಮಯ್ಯ ಆಲ್ರೆಡಿ ಮನವಿ ಮಾಡಿದ್ದಾರೆ ಸ್ವಾಮೀಜಿ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವರು ವೆಂಕೋಬರ್ ಕೂಡ ಇದು ಮಾಡಿದ್ದಾರೆ ಅವರು. ಹಾಗಾಗಿ ಚೆನ್ನಾಗಿ ನಡೆಸಿಕೊಡ್ತಿದ್ದಾರೆ. ಈಗ ನಮ್ಮ ಪರವಾಗಿ ನಾವೆಲ್ಲ ಏನಿದೆ ಬೇಡಿಕೆಗಳೆಲ್ಲ ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಬಟ್ ನಾವು ಸರ್ಕಾರಕ್ಕೆ ಸಿರುನಾಗಿರ್ತೀವಿ. ಚೆನ್ನಾಗಿ ಈ ಸಂಸ್ಕೃತಿ ಇಲಾಖೆ ಅದ್ದೂರಿಯಾಗಿ ಮಾಡಿಕೊಟ್ರು, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ರು. ಅವರಿಗೆ ಧನ್ಯವಾದಗಳು. 28ನೇ ತಾರೀಕು ಎಷ್ಟು ಸಾವಿರ ಜನ ಸೇರ್ಬೋದು? 1.5 ಲಕ್ಷ ಜನ ಸೇರುವಂತ ನಿರೀಕ್ಷೆ ಅಂತ ಇದೆ. ಯಾಕಂದ್ರೆ ಎಲ್ಲಾ ಭಾಗದಿಂದ ಬರ್ತಾರೆ, ಜಿಲ್ಲೆ ವೇಜು ಬಂದು ಅದ್ದೂರಿಯಾಗಿ ಮಾಡ್ಬೇಕಂತ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸಾವಿರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಿನ್ನೆ ನಡೆದಿರೋ ಮೀಟಿಂಗ್ ಅಲ್ಲಿ, ಸಭೆಯಲ್ಲಿ ನಿರ್ಣಯ ಆಗಿದೆ. ಹಾಗಾಗಿ ಎಲ್ಲರೂ ನಮ್ಮ ಉಪಹಾರ ಸಮಾಜ ಸೇರಿ ಒಗ್ಗೂಟಾಗಿ ನಮ್ಮ ಬೇಡಿಕೆಗಳನ್ನ ದೊಡ್ಡ ಮಟ್ಟಿಗೆ ಕೇಳೋಂತ ಸಂದೇಶ ಅಲ್ಲಿ ನಾವು ಇದು ಮಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ ಅಂತ ನಾನು ನಿಮ್ಮ ಈ ಉಪಹಾರ ಸಮಾಜಕ್ಕೆ ಜನತೆಗೆ ಈ 28ನೇ ತಾರೀಕಿಗೆ ಬರಬೇಕಾದ್ರೆ ಏನ್ ಹೇಳ್ತೀರಾ?
ಸಂಘಟಿತರಾಗೋಣ, ಮತ್ತೆ ವಿದ್ಯಾಭ್ಯಾಸ, ಎಜುಕೇಶನ್ ಸೌಲಭ್ಯ, ಗೌರ್ಮೆಂಟ್ ಇಂದ ಬಂದಿರೋ ಸೌಲಭ್ಯಗಳನ್ನು ತಲುಪಿಸುವಂತ ಕೆಲಸ ಮಾಡೋಣ. ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಸರ್ಕಾರದಿಂದ ಏನು ಬರುತ್ತೆ ಸೌಲಭ್ಯ ತಲುಪಿಸಿ, ಎಜುಕೇಶನ್ ಆಗಲಿ ಅವ್ರಿಗೆ ಪ್ರತಿಯೊಂದು ಮುಂದಿನ ಅಭಿವೃದ್ಧಿಗೆ, ಗಂಗಾ ಕಲ್ಯಾಣ ಇಲಾಖೆಗೆ ಏನೇನು ಬರುತ್ತೆ ಸೌಲಭ್ಯಗಳನ್ನು ತಲುಪಿಸಂತ ನಾವು ನಮ್ಮ ರಾಜ್ಯ ಸಂಘದ ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ತಲುಪಿಸುವಂತ ಕೆಲಸನು ನಾವೆಲ್ಲರೂ ರಾಜ್ಯದಿಂದ ಒಗ್ಗಟ್ಟಾಗಿ ಅವರಿಗೆ ಬೇಡಿಕೆ ಇಡುವಂತ ಕೆಲಸ ನಾವು ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.